ನಮಸ್ಕಾರ ವೀಕ್ಷಕರೇ, ನಾನು ಪೂಜಾ ಹಿರೇಗೌಡ. ಜನಸಂಖ್ಯಾ ನಿಯಂತ್ರಣದಲ್ಲಿ ಯಶಸ್ಸು ಸಾಧಿಸಿದ್ದಕ್ಕಾಗಿಯೇ ಇವತ್ತು ದಕ್ಷಿಣದ ರಾಜ್ಯಗಳು ಯಾಕೆ ಅನ್ಯಾಯಕ್ಕೆ ತುತ್ತಾಗಬೇಕಾಗಿದೆ? ರಾಷ್ಟ್ರೀಯ ತೆರಿಗೆ ಸಂಗ್ರಹಕ್ಕೆ ದೊಡ್ಡ ಕೊಡುಗೆಯನ್ನು ನೀಡುವಂಥ ದಕ್ಷಿಣದ ರಾಜ್ಯಗಳು ಅದಕ್ಕೆ ಪ್ರತಿಯಾಗಿ ಪಡಿತಾ ಇರೋದು ಅತ್ಯಲ್ಪ ಮೊತ್ತ. ಆದರೆ ಇದು ಶೋಷಣೆ ಅಲ್ಲದೆ ಮತ್ತಿನ್ನೇನು? ಇಂಥ ಅನ್ಯಾಯವನ್ನು ದಕ್ಷಿಣದ ರಾಜ್ಯಗಳು ಎದುರಿಸಬೇಕಾಗಿರುವಾಗ ಜನಸಂಖ್ಯಾ ನಿಯಂತ್ರಣದಲ್ಲಿ ವಿಫಲವಾದಂಥ ರಾಜ್ಯಗಳಿಗೆ ಹೆಚ್ಚಿನ ರಾಜಕೀಯ ಅಧಿಕಾರ ಯಾಕೆ? ಜನಸಂಖ್ಯೆ ಆಧಾರಿತ ಕ್ಷೇತ್ರ ಪುನರ್ವಿಂಗಡಣೆ ತಮಿಳುನಾಡಿನಂಥ ದಕ್ಷಿಣದ ರಾಜ್ಯದ ಸ್ಥಾನಗಳನ್ನು ಕಸಿದ್ರೆ ಅದು ಉತ್ತರ ಮತ್ತು ದಕ್ಷಿಣದ ನಡುವಿನ ಸಮಾನ ಪ್ರಾತಿನಿಧ್ಯ ತತ್ವದ ನಾಶ ಅಲ್ವಾ? ದಕ್ಷಿಣದ ರಾಜ್ಯಗಳು ತಮ್ಮ ಮೇಲಿನ ಅನ್ಯಾಯವನ್ನು ಪ್ರಶ್ನೆ ಮಾಡತೊಡಗಿರುವಾಗ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಮೂಡಬಹುದಾದಂಥ ಬಿಕ್ಕಟ್ಟೇನು? ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.